ಆಟೋ ಚಾಲಕರ ಬದುಕಿಗೆ ಬರೆ ಎಳೆದಿದೆ ತೈಲ ಬೆಲೆ ಏರಿಕೆ. ಬಾಗಲಕೋಟೆಯಲ್ಲಿ ಆಟೋ ಮತ್ತು ಟಮ್ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ತೈಲ ಬೆಲೆ ಏರಿಕೆಯಿಂದ ಆಟೋ ಚಾಲಕರ ಬದುಕಿಗೆ ಬರೆ ಬಿದ್ದಿದೆ. ಆಟೋ ಮತ್ತು ಟಮ್ ಚಾಲಕರು ತಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ. ಪವರ್ ಟಿವಿ ಮೂಲಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಚಾಲಕರು. ನವನಗರ, ಬಾಗಲಕೋಟೆ ಸಿಟಿ ಮತ್ತು ಗ್ರಾಮಗಳ ಮಧ್ಯೆ ಸಂಚಾರ ಮಾಡುವಂತಹ ಆಟೋ ಮತ್ತು ಟಮ್ ಚಾಲಕರು ಆಟೋ ಮತ್ತು ಟಮ್ಗಳನ್ನೇ ನಂಬಿಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ, ಹಿಂಗಾದ್ರೆ ಹೆಂಗೆ ನಮ್ಮ ಕಥೆ ಅಂತ ಪವರ್ ಟಿವಿಯ ಮೂಲಕ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಚಾಲಕರು. ಇನ್ನು ತೈಲ ಬೆಲೆ ಏರಿಕೆಯ ಬಗ್ಗೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಟಮ್ ಚಾಲಕರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಇಸ್ರೇಲ್ ಇರಾನ್ ಯುದ್ಧದ ಒಂದು ಪರಿಣಾಮ ಭಾರತ ದೇಶದ ಮೇಲೂ ಬೀರಿರ್ತಕ್ಕಂಥದ್ದು, ಅದರಲ್ಲೂ ತೈಲ ಬೆಲೆ ಏನು ಹೆಚ್ಚಳ ಆಗ್ತಕ್ಕಂಥದ್ದು. ನಾನೀಗ ಬಾಗಲಕೋಟೆ ನವನಗರದ ಆಟೋ ಸ್ಟ್ಯಾಂಡ್ ಬಳಿ ಇದ್ದೀನಿ. ದೃಶ್ಯಾವಳಿಗಳಲ್ಲಿ ನೋಡಬಹುದು, ಏನು ಬಾಗಲಕೋಟೆಯಲ್ಲೂ ಕೂಡ ಸುಮಾರು ಪೆಟ್ರೋಲ್ ಹಾಗೂ ಡೀಸೆಲ್ ನ ಬೆಲೆ ₹3 ಹೆಚ್ಚಳ ಆಗಿರ್ತಕ್ಕಂಥದ್ದು. ಏನು ಸಂತ್ರಸ್ತರ ನಗರ ಅಂತಾನೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಬಾಗಲಕೋಟೆ ನಗರ ನವನಗರವಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು. ಇಲ್ಲಿಯ ಜನರಿಗೆ ಯಾವುದೇ ರೀತಿಯಾದ ಒಂದು ಔದ್ಯೋಗಿಕ ಅಂತಂದ್ರೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಯಾವುದು ಗಮನ ಹರಿಸದೇ ಇರ್ತಕ್ಕಂಥದ್ದು. ನಮ್ಮ ಜೊತೆ ಏನು ಒಂದು ಈ ಆಟೋ ಚಾಲಕರನ್ನ ನಾವು ಮಾತಾಡಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಇಲ್ಲಿಯ ಜನಜೀವನ ಯಾವ ರೀತಿ ಅಂತಂದ್ರೆ, ದುಡಿಮೆ ಮಾಡ್ತೀನಿ ಅಂತಂದ್ರು ಕೆಲಸ ಇಲ್ಲ, ಸಾಲ ಸೂಲ ಮಾಡಿ ಆಟೋಗಳನ್ನ ಖರೀದಿ ಮಾಡಿ ಜೀವನವನ್ನ ಸಾಗಿಸ್ತಕ್ಕಂತ ಆಟೋ ಚಾಲಕರಿದ್ದಾರೆ. ಅವ್ರನ್ನೇ ಕೇಳ್ತೀನಿ. ಸರ್, ಇವಾಗ ಏನು ಮತ್ತೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ನಿಮ್ಮ ದಿನನಿತ್ಯ ಬದುಕು ಸಾಗಿಸ್ಲಿಕ್ಕೆ ನೀವು ಆಟೋವನ್ನ ನಂಬಿದ್ರಿ, ಏನ್ ಹೇಳ್ತೀರಿ? ಸರ್ ಹೇಳಿ ಸರ್, ನಮಗ ಇಲ್ಲಿ ದುಡ್ಕಿ ಇಲ್ರಿ, ಏನೂ ಇಲ್ಲ. ಆಮೇಲೆ ಮನೆ ಮತ್ತು ಡೀಸೆಲ್ ಜಂಪ್ ಆಗೈತಿ ₹5. ಆಮೇಲೆ ಈಗ ₹95 ಡೀಸೆಲ್ ಆಗೈತಿ. ಏನು ಮತ್ತೆ ಇಲ್ಲಿ ಎರಡು ಸರ್ಕಾರ ಕೂಡಿ ಯಾವ್ದು ಅನುಕೂಲ ಮಾಡ್ಕೊಡ್ವಾಳ್ರು. ನಮ್ಮ ಮುಳುಗಡೆ ಸಂತರ್ಸ್ ಮಂದಿ ನಮಗೆ ಇಲ್ಲಿ ಯಾವ್ದು ಬಾಗಲಕೋಟೆ ನೆಲೆ ಯಾವ್ದು ಫ್ಯಾಕ್ಟ್ರಿ ಇಲ್ಲ, ಏನು ಇಲ್ಲ. ಯಾರು ಎರಡು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಯಾವ್ದು ಒಂದು ಫ್ಯಾಕ್ಟ್ರಿ ತರವಲ್ರಿ, ಏನು ಮಾಡವಲ್ರಿ. ಒಂದೊಂದು 10-20 ಫ್ಯಾಕ್ಟ್ರಿ ತಂದ್ರೆ ನಾವೆಲ್ಲ ಬದುಕ್ತಿವಿ. ಬಾಗಲಕೋಟೆಯಾಗ ಏನು ಲಾಭ ಇಲ್ಲ, ಏನು ಬರೀ ರೈಸ್ ಬಿಟ್ಟು, ಆಮೇಲೆ ರೈಸ್ ದವಾಖಾನಿ ಬಿಟ್ಟು ಯಾವ್ದು ಲಾಭ ಇಲ್ಲ. ಇಲ್ಲಿ ಯಾವ್ದು ಅನುಕೂಲ ಇಲ್ಲ. ಇಲ್ಲಿ ಬಾಗಲಕೋಟೆಯಾಗ ರಾಜಕೀಯದವ್ರು ನಮ್ಮ ಎಲ್ಲಾರು ಮ್ಯಾಲಿಂದ ಹಿಡ್ಕೊಂಡು ತಳಗಿನ ಹಿಡ್ಕೊಂಡು ಬಿಜೆಪಿ ಅವರು, ಕಾಂಗ್ರೆಸ್ ಅವರು, ಅದು ಈ ಪಕ್ಷ ಆ ಪಕ್ಷ ಇಲ್ಲಿ ಎರಡು ಪಕ್ಷ ಒಂದೇ ನಮಗ. ಆದ್ರೆ ನಮ್ಮ ಆಟೋದವ್ರಿಗೆ ಯಾವ್ದು ಹೆಲ್ಪ್ ಇಲ್ಲ, ಯಾವ್ದು ಏನೂ ಇಲ್ಲ. ಯಾವ್ದು ಹಂಗಾರ ಯಾವಾಗೂ ನಮಗ ಯಾರು ಹೆಲ್ಪ್ ಮಾಡಿಲ್ಲ. ಬಸ್ ಫ್ರೀ ಮಾಡ್ಬಿಟ್ಟಾರ. ಬರೀ ಹೆಣ್ಮಕ್ಳು ಅಲ್ಲಿ ಓಡೋಕಾರ. ನಮ್ ಚಂದನ ₹200-300 ದುಡಿತೀವಿ. ಮೊದಲು ₹1000 ದುಡಿತೀವಿ, ಈಗ ₹200-300 ಬಂದೈತಿ. ನಮ್ ಹೆಂಡ್ರ ಮಕ್ಳು ಬದುಕುದು ಹಂಗ. ನಮ್ಮ ಸ್ಕೂಲ್ ಮಕ್ಕಳು ಸಾಲಿ ಬಿಡಿಸಿವು. ನಮಗ ತುಂಬುದು ಸ್ಕೂಲಿಗೆ ತುಂಬುದು ಆಗುವಲ್ದ. ಸಿದ್ದರಾಮ ಸಾಹೇಬ್ರ ಸ್ಕೂಲ್ ಮಾಡಿದ್ರ, ಅವು ಬಸ್ಸಿನ ಫ್ರೀ ಮಾಡಿದ್ರ, ಇದ್ರ ಸಾಲಿ ಫ್ರೀ ಮಾಡಿದ್ರ ಅನುಕೂಲ ಆಕಿದ್ ಮಕ್ಕಳಿಗೆ. ಅದು ಇಲ್ಲ, ಯಾವ ಅನುಕೂಲ ಇಲ್ಲ. ಇದಿಷ್ಟು ಏನು ಮುಳುಗಡೆ ಸಂತ್ರಸ್ತರ ಏನು ಆಟೋವನ್ನ ಲೋನ್ ಮುಖಾಂತರ ಪಡೆದು ತಮ್ಮ ಜೀವನದ ಬಂಡಿಯನ್ನು ಸಾಗಿಸ್ತಕ್ಕಂತ ಆಟೋ ಚಾಲಕರ ಗೋಳು ಅಂತಾನೆ ಹೇಳ್ಬೇಕಾಗತ್ತೆ. ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಏರಿಕೆಯ ಒಂದು ಬರೆ ಚಾಲಕರ ಮೇಲೆ ಬಿದ್ದಿರ್ತಕ್ಕಂಥದ್ದು. ಚಾಲಕರು ಏನು ಈ ಒಂದು ಬೆಲೆ ಏರಿಕೆಯನ್ನ ಶೀಘ್ರದಲ್ಲಿಯೇ ಒಂದು ಇಳಿಕೆ ಮಾಡಬೇಕು ಅಂತಕ್ಕಂತ ಒಂದು ಆಗ್ರಹವನ್ನ ಮಾಡ್ತಿರ್ತಕ್ಕಂಥದ್ದು. ನಿಜಗುಣ ಮಠಪತಿ, ಪವರ್ ಟಿವಿ, ನವನಗರ.